ನಮಸ್ಕಾರ ವೀಕ್ಷಕ ಬಂದವರೇ, ನಾನು ನಿಮ್ಮ ಸೂರ್ಯ ರಘು. ಇಂದಿನಿಂದ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ, ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ, ರಕ್ತವನ್ನು ಚೆಲ್ಲಿದ ಮಹಾನ್ ವೀರರು, ಶೂರರು ಇಂಥವ್ರ ಬಗ್ಗೆ ತಮ್ಮೆಲ್ಲರಿಗೂ ಪರಿಚಯಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದವಿರಲಿ ಅಂತ ಬೇಡ್ಕೊಳ್ತೇವೆ. ಇವತ್ತು ಮೊಟ್ಟ ಮೊದಲನೇದಾಗಿ ನಾವು ತಿಳಿಸ್ತಾ ಇರುವಂಥ ವ್ಯಕ್ತಿ ವಾಸುದೇವ್ ಬಲವಂತ್ ಪಡ್ಕೆ. ಇವರು ಶಿರ್ದೋನ್ ಗ್ರಾಮದಲ್ಲಿ ಹುಡ್ತಾರೆ. ಇವರ ಇತಿಹಾಸ ತಿಳಿಯೋದಕ್ಕೂ ಮುಂಚೆ ಒಂದು ಸಣ್ಣ ವಿಚಾರವನ್ನು ತಿಳಿಸ್ತೀವಿ. 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಹೋರಾಟ ನಡೆಯುತ್ತೆ. ಇದು ತಮಗೆಲ್ಲರಿಗೂ ತಿಳಿದಿದೆ. ಈ ಮೊದಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂಗಲ್ ಪಾಂಡೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾಂತ್ಯಾ ಟೋಪಿ, ಬಾಲಗಂಗಾಧರನಾಥ್ ತಿಲಕ್ ಇಂತಹ ಹಲವಾರು ಮಹಾನ್ ಶೂರರು, ವೀರರು ಕೂಡ ಭಾಗವಹಿಸಿರ್ತಾರೆ. ಇನ್ನೇನು ಈ ಹೋರಾಟ ದೇಶಾದ್ಯಂತ ಕಿಚ್ಚು ಹಚ್ಚಿ ಯಶಸ್ವಿ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಬ್ರಿಟಿಷರು ಒಳಸಂಚಿನಿಂದ ಈ ದಂಗೆಯನ್ನು ಹತ್ತಿಕ್ತಾರೆ. ಇದರಲ್ಲಿ ಹೋರಾಟ ಮಾಡಿದಂತಹ ಎಲ್ಲ ಶೂರವೀರರು ಸಾವನ್ನಪ್ತಾರೆ, ತಮ್ಮ ರಕ್ತವನ್ನು ಈ ದೇಶಕ್ಕಾಗಿ ಚೆಲ್ತಾರೆ. ಅದಾಗಿ ಅಂದರೆ 1857ರ ನಂತರ 10-15 ವರ್ಷಗಳ ಕಾಲ ಬ್ರಿಟಿಷರಿಗೆ ಅಂತಹ ಪ್ರಬಲ ವಿರೋಧ, ಪ್ರಬಲ ಹೋರಾಟವನ್ನು ಯಾರೂ ನೀಡಿರೋದಿಲ್ಲ. ಯಾರೂ ಹೆಚ್ಚಾಗಿ ಅದರ ಬಗ್ಗೆ ಉಸಿರನ್ನು ಕೂಡ ಎತ್ತೋದಕ್ಕೆ ಆಗೋದಿಲ್ಲ. ಅಷ್ಟು ಹೀನವಾಗಿ ಭಾರತೀಯರನ್ನ ದಮನಿಸಿರ್ತಾರೆ ಬ್ರಿಟಿಷರು. ಉಸಿರಾಡೋದಕ್ಕೂ ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿಯನ್ನ ಭಾರತೀಯರಿಗೆ ತಂದೊಡ್ಡಿರ್ತಾರೆ ಬ್ರಿಟಿಷರು. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಒಬ್ಬ ನಾಯಕ ಹುಡ್ತಾನೆ. ಅವನೇ ವಾಸುದೇವ್ ಬಲವಂತ್ ಪಡ್ಕೆ. ವಾಸುದೇವ್ ಬಲವಂತ್ ಪಡ್ಕೆ ಅವರು 1845ರಲ್ಲಿ ಶಿರ್ದೋನ್ ಅನ್ನೋ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಇವರ ತಂದೆ, ತಾತ ಎಲ್ಲರೂ ಕೂಡ ಪೇಶ್ವೆಯವರ ಸೈನ್ಯದಲ್ಲಿ ಕೆಲಸ ಮಾಡಿದಂಥವ್ರು. ಇವರ ತಾತ ಪೇಶ್ವೆಯವರ ಕೊನೆಯ ಸೇನಾಧಿಪತಿ, ಕರ್ನಾಲ್ ಎಂಬ ಕೋಟೆಯನ್ನು ನೋಡ್ಕೊತಿದ್ದಂತಹ ಕೊನೆಯ ಸೇನಾಧಿಪತಿ. ಇವರು ತಾತ ಬ್ರಿಟಿಷರ ವಿರುದ್ಧ ಪೇಶ್ವೆಯವರ ಯುದ್ಧ ನಡೆದಾಗ ಅದರಲ್ಲಿ ಪೇಶ್ವೆಯವರು ಸೋಲ್ತಾರೆ. ಆಗ ಸತ್ತಂತಹ ಸೇನಾಧಿಪತಿಗಳಲ್ಲಿ ಇವರ ತಾತ ಕೂಡ ಒಬ್ಬರು. ಇದರ ಬಗ್ಗೆ ಇವರ ತಂದೆ ಇವರನ್ನು ಚಿಕ್ಕದ್ರಲ್ಲಿದ್ದಾಗ ಕರ್ಕೊಂಡೋಗಿ ಕೋಟೆನೆಲ್ಲ ತೋರಿಸಿ ಯಾವ ರೀತಿ ಇಲ್ಲೊಂದು ಯುದ್ಧ ನಡೀತು, ಹೇಗೆ ಹೋರಾಟಗಳಾಯಿತು, ಹೇಗೆ ನಿಮ್ಮ ತಾತ ಇಲ್ಲಿ ಸಾವನ್ನಪ್ಪಿದ್ರು, ನಮ್ಮ ವಂಶಜರು ಹೇಗೆ ಹೋರಾಟಗಳನ್ನು ಮಾಡಿದ್ರು ಅಂತ ತಿಳಿಸ್ಕೊಟ್ಟಿರ್ತಾರೆ. ತದನಂತರ ಇವರಿಗೆ ಭಾರತೀಯ ಸರ್ಕಾರ, ಅವತ್ತಿದ್ದು ಬ್ರಿಟಿಷ್ ಸರ್ಕಾರ, ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸಲಾಗುತ್ತೆ. ವಿದ್ಯಾಭ್ಯಾಸ ಮಾಡ್ತಾರೆ, ಪದವಿಯನ್ನು ಕೂಡ ಬೇಗ ಪಡ್ಕೊಳ್ತಾರೆ. ಪದವಿಯನ್ನು ಪಡೆದುಕೊಂಡ ನಂತರ ಬಲವಂತ್ ಪಡ್ಕೆ ಅವರು ಇದೇ ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಬ್ರಿಟಿಷ್ ಸರ್ಕಾರದಲ್ಲಿ ಬಹಳಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ. ಬ್ರಿಟಿಷ್ ಮೆಡಿಕಲ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಬ್ರಿಟಿಷ್ನ ಹಲವಾರು ಅಕೌಂಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಆದರೆ ಬಹಳ ಮುಖ್ಯವಾಗಿ ಇವರು ಕೆಲಸ ಮಾಡಿದ್ದು ಬ್ರಿಟಿಷ್ ಮಿಲಿಟರಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ಅಧಿಕಾರಿಯಾಗಿರ್ತಾರೆ. ಅಲ್ಲೇ ಇವರಿಗೆ ಬಹಳ ಮುಖ್ಯವಾದ ತಿರುವು ಸಿಗುತ್ತೆ. ವಾಸುದೇವ್ ಬಲವಂತ್ ಪಡ್ಕೆ ಅವರು ಬ್ರಿಟಿಷ್ ಅವರ ಮಿಲಿಟರಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಇವರ ತಾಯಿಯವರು ತೀವ್ರ ಅನಾರೋಗ್ಯದಿಂದ ಸಾವನ್ನಪ್ಪುತ್ತಾ ಇದ್ದಾರೆ, ಸಾವಿನ ಅಂಚಿನಲ್ಲಿದ್ದಾರೆ ಅಂತ ಸಂದೇಶ ಸಿಗುತ್ತೆ. ಆಗ ವಾಸುದೇವ್ ಬಲವಂತ್ ಪಡ್ಕೆ ಅವರು ಬ್ರಿಟಿಷ್ ಸರ್ಕಾರಕ್ಕೆ ತಮ್ಮ ತಾಯಿಯವರು ಸಾವನ್ನಪ್ಪುವಂತಹ ಪರಿಸ್ಥಿತಿಯಲ್ಲಿದ್ದಾರೆ, ಸಾವಿನ ಅಂಚಿನಲ್ಲಿದ್ದಾರೆ, ಹಾಗಾಗಿ ನನಗೆ ರಜೆನ ನೀಡಬೇಕು ಅಂತ ಹೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಮನವಿಯನ್ನು ಮಾಡಿದಾಗ ಬ್ರಿಟಿಷ್ ಸರ್ಕಾರ ಹೀನಾಯವಾಗಿ ಅವರ ಪತ್ರವನ್ನು, ಏನು ಅವರು ಭಿನ್ನವಿಸಿರ್ತಾರೆ ಆ ಪತ್ರವನ್ನು ತಿರಸ್ಕಾರ ಮಾಡಿಬಿಡುತ್ತಾರೆ. ಸಾವಿನ ಅಂಚಿನಲ್ಲಿರುವ ತಾಯಿಯೂ ಅಂತ ಕೂಡದ ಕರುಣೆಯನ್ನೂ ತೋರಿಸದೆ ಅವರಿಗೆ ರಜೆಯನ್ನು ನೀಡೋದಿಲ್ಲ. ಇದರಿಂದ ಬಹಳ ಬೇಸತ್ತು ನೊಂದು ಬೆಂದೋಗ್ತಾರೆ ನಮ್ಮ ಬಲವಂತ ಪಡ್ಕೆ ಅವರು. ಯಾರಿಗಾದ್ರೂ ತಾನೇ ತಾಯಿ ಸಾವಲ್ಲಿದ್ದಾಳೆ, ಅವಳನ್ನು ನೋಡಬೇಕು ಅಂತ ಆತುರ, ಹಂಬಲ, ನೋವು, ಸಂಕಟ ಇರೋದಿಲ್ಲ. ಅದೇ ರೀತಿ ಬಲವಂತ ಪಡ್ಕೆ ಅವರಿಗೆ ಬಹಳಷ್ಟು ಸಂಕಟ ಆಗುತ್ತೆ. ತನ್ನ ತಾಯಿಯನ್ನು ಸಾವಿನ ಸಮಯದಲ್ಲಿ ನೋಡ್ಕೊಳಕ್ಕಾಗ್ತಿಲ್ಲ ಅಂತೇಳಿ ಅವರು ಕಣ್ಣೀರಿಡ್ತಾರೆ. ಕಣ್ಣೀರಿನಲ್ಲೇ ಸುಟ್ಟೋಗ್ತಾರೆ. ತಾಯಿಯ ಸಾವು ಕೂಡ ಆಗೋಗುತ್ತೆ. ತಾಯಿಯ ಸಾವಾದ ನಂತರ ಕಡೆಯ ಪಕ್ಷವಾಗಿ ಅಟ್ಲೀಸ್ಟ್ ಅವರ ಕಾರ್ಯಕ್ಕಾದರೂ ನನಗೆ ರಜೆ ನೀಡಬೇಕು ಅಂತ ಬೇಡ್ಕೊಳ್ತಾರೆ. ಆಗಲೂ ಕೂಡ ಬ್ರಿಟಿಷ್ ಸರ್ಕಾರ ಅವರ ರಜೆಯನ್ನು ತಿರಸ್ಕರಿಸಿಬಿಡುತ್ತೆ. ಇದರಿಂದ ಮೊದಲೇ ನೊಂದು ಬೆಂದಿದ್ದ ಬಲವಂತ ಪಡ್ಕೆ ಅವರು ಕೆಂಡಾಮಂಡಲವಾಗ್ತಾರೆ. ಸಾಮಾನ್ಯ ನನಗೆ ರಜೆಯನ್ನು ನೀಡದ ಈ ಬ್ರಿಟಿಷ್ ಸರ್ಕಾರ ಇನ್ನು ನಮ್ಮ ಭಾರತೀಯರನ್ನು ಹೇಗೆಲ್ಲ ದಮನಿಸುತ್ತಿರಬೇಕು ಅಂತ ಆವಾಗ ಇವರಿಗೆ ಜ್ಞಾನೋದಯ ಆಗುತ್ತೆ. ಆಗ್ಲೇ ಇವರಿಗೆ ಸ್ವಾತಂತ್ರ್ಯದ ಕಿಚ್ಚು, ಬೆಂಕಿ ಹತ್ಕೊಳ್ಳುತ್ತೆ. ಅಲ್ಲಿಂದ ಬ್ರಿಟಿಷ್ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಮನಸ್ಸನ್ನು ಮಾಡ್ತಾರೆ. ಮನಸ್ಸು ಮಾಡದಂತ ಬಲವಂತ ಪಡ್ಕೆಯವರು
ಅದೇ ಪುಣೆ ನಗರದಲ್ಲಿ ಒಂದು ಸಾರ್ವಜನಿಕ ಸಭೆ ನಡೆಯುತ್ತಿರುತ್ತೆ. ಸಾರ್ವಜನಿಕ ಸಭೆ ಯಾರದು? ಭಾರತೀಯರ ಸಾರ್ವಜನಿಕ ಸಭೆ. ಈ ಭಾರತೀಯರ ಸಾರ್ವಜನಿಕ ಸಭೆಯಲ್ಲಿ ರಾನಡೆ, ಶೀತೆ ಹೀಗೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲಿ ಸಭೆಯನ್ನು ನಡೆಸಿ ಈ ಸ್ವಾತಂತ್ರ್ಯ ಹೋರಾಟವನ್ನು ಹೇಗೆ ಮುಂದುವರಿಸಬೇಕು, ಹೇಗೆ ಬ್ರಿಟಿಷರನ್ನು ಭಾರತದಿಂದ ಆಚೆ ಓಡಿಸಬೇಕು ಅಂತೇಳಿ ಸಭೆಯನ್ನು ದಿನಪ್ರತಿನಿತ್ಯ ನಡೆಸ್ತಿರ್ತಾರೆ. ಈ ವಿಚಾರ ಬಲವಂತ ಪಡಕೆ ಅವರಿಗೆ ತಿಳಿಯುತ್ತೆ. ಇವರು ಕೂಡ ಆ ಒಂದು ಸಂಘಕ್ಕೆ, ಆ ಒಂದು ಗ್ರೂಪಿಗೆ ಹೋಗಿ ಸೇರ್ಕೊಳ್ತಾರೆ. ಸೇರ್ಕೊಂಡು ಅಲ್ಲಿ ವಿಚಾರಗಳನ್ನು ವಿನಿಮಯ ಮಾಡಿ ಯಾವ್ಯಾವ ರೀತಿ ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಭಾರತೀಯರು ಎಂತಹ ವಿಷಮ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಅವರಿಗೆ ಜ್ಞಾನೋದಯ ಆಗುತ್ತೆ. ಅಲ್ಲಿಂದ ಅವರು ನಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತೀನಿ ಅಂತ ಹೇಳಿ ಧುಮುಕ್ತಾರೆ. ಧುಮುಕದವರು ಸಾಮಾನ್ಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಧುಮುಕೋದಿಲ್ಲ, ಇಡೀ ಭಾರತದಾದ್ಯಂತ ಕಿಚ್ಚನ್ನೇ ಹಚ್ತಾರೆ. ಆವತ್ತು ನಾವು ಬಳಸಿದಂತಹ ಪ್ರತಿಯೊಂದು ಆಯುಧವೂ ಕೂಡ ಬ್ರಿಟಿಷ್ ಅವರೇ ಕೊಟ್ಟಿದ್ದಂತಹ ಆಯುಧಗಳು. ಅದನ್ನಿಟ್ಟುಕೊಂಡೇ ನಾವು ಹೋರಾಟ ಮಾಡಬೇಕಿತ್ತು. ಇಂತಹ ಪರಿಸ್ಥಿತಿನಲ್ಲಿ ವಾಸುದೇವ್ ಬಲವಂತ್ ಫಡ್ಕೆ ಅವರು ಭಾರತೀಯರು ತಮ್ಮದೇ ಅಂತಹ ಸ್ವಂತ ಆಯುಧ ಶಸ್ತ್ರಾಸ್ತ್ರವನ್ನು ತಯಾರು ಮಾಡುವಂಥ ಶಕ್ತಿಯನ್ನು ಹೊಂದಬೇಕು ಅಂತ ಯೋಚನೆ ಮಾಡ್ತಾರೆ. ಇದಕ್ಕಾಗಿ ಭಾರತದಾದ್ಯಂತ ಹಲವಾರು ವಾಣಿಜ್ಯೋದ್ಯಮಿಗಳನ್ನ ತಮ್ಮೊಂದಿಗೆ ಸೇರಿಸಿಕೊಂಡು ಭಾರತದ್ದೇ ಸ್ವಂತ ಶಸ್ತ್ರಾಸ್ತ್ರವನ್ನು ಉತ್ಪಾದನೆ ಮಾಡುವಂತೆ ಶಕ್ತಿಯನ್ನು ತುಂಬುತ್ತಾರೆ ಹಾಗೂ ಉತ್ಪಾದನೆಯನ್ನು ಕೂಡ ಮಾಡ್ತಾರೆ. ಇವತ್ತಿನ ಏನು ನಾವು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಂತ ಹೇಳ್ತೀವಿ, ಅವತ್ತೇ ಮೊದಲನೇ ಬಾರಿಗೆ ನಮ್ಮ ಬಲವಂತ ಫಡ್ಕೆ ಅವರು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಗನ್ಸ್ ಮತ್ತು ವೆಪನ್ಸ್ಗಳನ್ನ ತಯಾರಿ ಮಾಡುವಂತಹ ಒಂದು ಐಡಿಯಾಲಜಿ, ಒಂದು ಯೋಚನಾ ಲಹರಿಯನ್ನು ತಂದು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಹೊಸ ದಿಕ್ಕನ್ನೇ ತೋರಿಸ್ತಾರೆ. ಮತ್ತು ಇವರು ಹೋರಾಟ ಮಾಡುವ ರೀತಿ ಕೂಡ ಅಷ್ಟೇ ಒಂದು ವಿಭಿನ್ನವಾಗಿರುತ್ತೆ. ಎಲ್ಲರೂ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಯೋಚನೆ ಮಾಡ್ತಿದ್ದ ರೀತಿ ಒಂಥರ ಆದರೆ ಇವರು ಯೋಚನೆ ಮಾಡ್ತಾ ಇದ್ದು ಇನ್ನೊಂದು ರೀತಿ. ಇವರು ಬ್ರಿಟಿಷರ ಕಮ್ಯುನಿಕೇಷನ್ ಮೇಲೆ, ಅವರ ಸಂಪರ್ಕ ಜಾಲದ ಮೇಲೆ ಏಟೊಡಿಬೇಕು ಅಂತ ಯೋಚನೆ ಮಾಡಿ ಮೊದಲನೇದಾಗಿ ಇವರೇನು ಮಾಡ್ತಾರೆ, ಟೆಲಿಗ್ರಾಫ್ಸ್, ಅವತ್ತೇನಾದ್ರು ಟೆಲಿಗ್ರಾಫ್ ಏನು ಒಂದು ಟೆಲಿಫೋನ್ ಕಮ್ಯುನಿಕೇಷನ್ಸ್ ಇರುತ್ತೆ, ಆ ಟೆಲಿಗ್ರಾಫ್ ತಂತಿಗಳನ್ನೇ ಕಟ್ ಮಾಡುವಂಥ ಒಂದು ಯೋಜನೆಯನ್ನು ಮಾಡ್ತಾರೆ. ಅದೇ ರೀತಿ ಎಲ್ಲ ಕಡೆ ಟೆಲಿಗ್ರಾಫ್ ತಂತಿಗಳನ್ನ ಕಟ್ ಮಾಡಿಸ್ತಾರೆ. ಮತ್ತೆ ಇನ್ನೊಂದು ಮೇಜರ್ ಮಾಡ್ತಾರೆ ಅಂದರೆ ರೈಲ್ವೆ ಹಳಿಗಳನ್ನೇ ಕೂಡ ಇವರು ಕಿತ್ತಾಕ್ತಾರೆ. ರೈಲ್ವೆ ಹಳಿಗಳನ್ನೇ ಕಿತ್ತಾಕ್ತಾರೆ ಅಂದರೆ ಇಲ್ಲಿ ಎಕನಾಮಿಕಲಿ ಕೂಡ, ವಾಣಿಜ್ಯದ ರೀತಿಯಲ್ಲೂ ಕೂಡ ಬ್ರಿಟಿಷರಿಗೆ ಏಟನ್ನು ಕೊಡ್ತಾರೆ. ಆಗಿನ ಕಾಲದಲ್ಲಿ ಅತಿ ದೊಡ್ಡ ಸಾಗಾಣಿಕೆ ಇದ್ದದ್ದು ರೈಲಿನ ಮುಖಾಂತರನೇ ಕಲ್ಲಿದ್ದಿಂದ ಇರ್ಬೋದು, ಚಿನ್ನ ಇರ್ಬೋದು, ಅದಿರುಗಳಿರ್ಬೋದು, ಯಾವುದೇ ಆಗಲಿ ಅವರ ಅಥವಾ ಆಹಾರ ಪದಾರ್ಥಗಳಿರ್ಬೋದು, ಇವನ್ನೆಲ್ಲವನ್ನ ಸಂಪರ್ಕ ಸಾಧಿಸ್ತಾ ಇದ್ದು ರೈಲಿನಿಂದ. ಇಂತಹ ಒಂದು ಮುಖ್ಯವಾದ ಸಂಪರ್ಕ ಜಾಲಕ್ಕೆ ಏಟನ್ನು ಕೊಡ್ತಾರೆ. ಅದು ಬ್ರಿಟಿಷ್ ಸರ್ಕಾರಕ್ಕೆ ಎಕನಾಮಿಕಲಿ ಆಗಿ ಬಹಳ ಬಹಳ ದೊಡ್ಡ ಒಂದು ಆಘಾತ ಆಗುತ್ತೆ. ತದನಂತರದಲ್ಲಿ ಇನ್ನೂ ಒಂದು ಮುಖ್ಯವಾದಂತಹ ಜಾಗದಲ್ಲಿ ಏಟನ್ನು ಕೊಡ್ತಾರೆ, ಅದು ನ್ಯೂಸ್ ಪೇಪರ್ಸ್. ಬ್ರಿಟಿಷರು ಅವತ್ತಿನ ಕಾಲದಲ್ಲಿ ನಡೆಸಿದಂತಹ ನ್ಯೂಸ್ ಪೇಪರ್ಸ್, ಆ ನ್ಯೂಸ್ ಪೇಪರ್ಸ್ಗಳು ಎಲ್ಲಿಗೂ ಜನಗಳಿಗೆ ಸಿಗಬಾರ್ದು, ಆ ರೀತಿಯಲ್ಲಿ ನ್ಯೂಸ್ ಪೇಪರ್ ಸಪ್ಲೈ ಕೂಡ ಇವರು ಏಟನ್ನು ಕೊಡ್ತಾರೆ. ಯಾವಾಗ ಇವರಿಗೆ ಬ್ರಿಟಿಷರಿಗೆ ಸಂವಹನ ಮಾಡ್ಲಿಕ್ಕಾಗಿಲ್ಲ, ಸಂಪರ್ಕನೇ ಸಾಧಿಸೋಕ್ಕಾಗ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬರುತ್ತೆ, ಆಗ ವಾಸುದೇವ್ ಬಲವಂತ್ ಫಡ್ಕೆ ಮೇಲೆ ಬಹಳಷ್ಟು ಬ್ರಿಟಿಷ್ ಸರ್ಕಾರ ಉದ್ವಿಗ್ನಗೊಳ್ಳುತ್ತೆ ಮತ್ತು ಅವ್ರನ್ನ ಟಾರ್ಗೆಟ್ ಮಾಡಿ 4,000 ರೂಪಾಯಿಗಳ ಬಹುಮಾನವನ್ನು ರಿವಾರ್ಡ್ ಆಗಿರುತ್ತೆ. ಬಲವಂತ್ ಫಡ್ಕೆ ಅವ್ರನ್ನ ತಲೆಯನ್ನು ತಂದರೆ ಅವರಿಗೆ 4,000 ರೂಪಾಯಿಗಳನ್ನ ನೀಡ್ತೀವಿ ಅಂತೇಳಿ ಎಲ್ಲ ಕಡೆ ಜಾಹೀರಾತನ್ನು ಕೂಡ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ವಾಸುದೇವ್ ಬಲವಂತ್ ಫಡ್ಕೆ ಅವರು ಬಹಳ ಕಮ್ಮಿ ಸಮಯದಲ್ಲಿ 1871ರಲ್ಲಿ ಶುರು ಮಾಡಿದ್ದು 1872ರಲ್ಲಿ ಬ್ರಿಟಿಷರಿಗೆ ಇಂತಹ ಒಂದು ದೊಡ್ಡ ಏಟನ್ನು ಕೊಡ್ತಾರೆ. ಅದೇ ರೀತಿ ಸುಮ್ಮನೆ ಕೊಡೋದಿಲ್ಲ, ಎಲ್ಲ ಕಾಲೇಜುಗಳಿಗೂ ಭೇಟಿ ಮಾಡಿ ಅಲ್ಲಿದ್ದಂತಹ ಯುವಕರುಗಳನ್ನೆಲ್ಲ ಪ್ರೇರೇಪಿಸಿ ಸ್ವಾತಂತ್ರ್ಯದ ದಂಗೆಗೆ ಧುಮುಕುವಂತೆ ಮಾಡ್ತಾರೆ. ಇದೆಲ್ಲ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಆಗ 1877-78 ಅನ್ಸುತ್ತೆ, 77-78ರಲ್ಲಿ ಫಡ್ಕೆ ಅವ್ರನ್ನ ಬ್ರಿಟಿಷರು ಸೆರೆ ಹಿಡಿತಾರೆ. ಸೆರೆ ಹಿಡಿದಾದ್ಮೇಲೆ ಅವ್ರು ಯೋಚನೆ ಮಾಡ್ತಾರೆ, ಈ ವ್ಯಕ್ತಿ ಏನಾದ್ರು ಭಾರತದಲ್ಲಿದ್ದರೆ ಇವನು ಜೈಲಲ್ಲಿರಲಿ ಎಲ್ಲೇ ಇರಲಿ, ಇವನು ಖಂಡಿತ ನಮ್ಮನ್ನು ಬಿಡೋದಿಲ್ಲ ಅಂತೇಳಿ ಅವನ್ನ ಯೆಮೆನ್ನಲ್ಲಿ ತಗೊಂಡೋಗಿ ಇಡ್ತಾರೆ. ಯೆಮೆನ್ನಲ್ಲಿ ಇಟ್ಟು ಅಲ್ಲಿ ಆತನನ್ನು ಕೊಲ್ತಾರೆ. ಬ್ರಿಟಿಷರು ಇದೇ ರೀತಿ ನಮ್ಮೆಲ್ಲ ಹೋರಾಟಗಾರರನ್ನು ಕೊಂದಿದ್ದು, ಇದೇ ರೀತಿ ನಮ್ಮೆಲ್ಲ ಹೋರಾಟಗಾರರನ್ನು ಅವರು ದಮನಿಸಿದ್ದು. ಎದೆಗೆ ಎದೆ ಕೊಟ್ಟಂತೂ ಹೋರಾಡಲಿಲ್ಲ ಬ್ರಿಟಿಷರು.
ಈ ರೀತಿ ಬೆಕ್ಕಿನಂತೆ ನರಿಯಂತೆ ನಮ್ಮ ಹೋರಾಟಗಾರರನ್ನ ಕತ್ತರಿಸಿ ಕೊಂದು ಅವರ ರಕ್ತವನ್ನು ಚೆಲ್ಲಿದ್ದಾರೆ. ಯೆಮೆನ್ನಲ್ಲಿ ವಾಸುದೇವ್ ಬಲ್ವಂತ್ ಫಡ್ಕೆಯವರ ಸಾವಾಗುತ್ತೆ. ಅಲ್ಲಿಂದಾಚೆಗೆ ನೋಡಿ ಸ್ವಾತಂತ್ರ್ಯದಂಗೆ ಬಹಳ ಬಹಳ ದೊಡ್ಡದಾಗಿ ಬೆಂಕಿಯನ್ನು ಹತ್ಕೊಳ್ಳುತ್ತೆ. ಅಲ್ಲಿಂದಾಚೆಗೆ ಬಂಕಿಮ್ ಚಂದ್ರ ಚಟರ್ಜಿ ಅಂತ ವ್ಯಕ್ತಿ ಒಂದೇ ಮಾತ್ರ ಮರಿತಾನೆ, ಅವನು ಸ್ಫೂರ್ತಿಯಾಗಿದ್ದೇ ಬಲ್ವಂತ್ ಫಡ್ಕೆಯಿಂದ. ದಾದಾಬಾಯಿ ನವರೋಜಿ ಅವರು ಕೂಡ ಇವರಿಂದನೇ ಸ್ಫೂರ್ತಿಯಾಗಿದ್ದು. ಇನ್ನು ಬಹಳಷ್ಟು ದೊಡ್ಡ ದೊಡ್ಡ ಹೋರಾಟಗಾರರು ಬಲ್ವಂತ್ ಫಡ್ಕೆ ಅವರ ಹೋರಾಟದಿಂದ ಸ್ಫೂರ್ತಿದಾಯಕವಾಗಿ ಅಲ್ಲಿಂದಾಚೆಗೆ ಕೇವಲ 68 ವರ್ಷಗಳಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಇಂತಹ ಮಹಾನ್ ಹೋರಾಟಗಾರ ವಾಸುದೇವ್ ಬಲ್ವಂತ್ ಫಡ್ಕೆ, ಇಂತಹ ಒಂದು ವೀರ ಪುತ್ರನನ್ನು ಪಡೆದಂತಹ ಈ ಭಾರತ ಭೂಮಿ, ಈ ಭಾರತೀಯರೇ ಧನ್ಯ. ನಮಸ್ಕಾರ.